ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಇವತ್ತು ನನ್ನ ಉತ್ತರ. ಫ್ರೆಂಡ್ಸ್, ನೀವು ಸ್ಯಾರಿ ಫಾಲ್ಸ್ ನಾನು ವಿಡಿಯೋ ಹಾಕಿದ್ದೀನಲ್ವಾ, ಅದ್ರ ಬಗ್ಗೆ ಅದರಲ್ಲಿ ನೀವು ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮ್ಮ ಡೌಟ್ಗಳನ್ನ ಕೇಳೋದಕ್ಕೆ. ಸಾಫ್ಟ್ ಸೀರೆಗಳು ಮತ್ತು ಶೈನಿ ಸೀರೆಗಳು ತುಂಬ ಜಾರುತ್ತೆ ಮೇಡಮ್, ಅದು ಹೇಗೆ ಹಾಕೋದು ತೋರಿಸಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವನಿತಾ ಅಂತ ಇರ್ಬೋದು, ಮೇ ಬಿ ಅವ್ರು ಕೇಳಿದ್ದು ಅನಿಸುತ್ತೆ ನನಗೆ ವಿಡಿಯೋ ಮಾಡಿ ತೋರಿಸಿ ಅಂತ. ವ್ಯೂವರ್ಸ್ ಎಲ್ಲರಿಗೂ ಅಷ್ಟೇ ಉಪಯೋಗ ಆಗುತ್ತೆ, ತೋರಿಸ್ಕೊಡ್ತೀನಿ ಇವತ್ತು. ನೋಡಿ, ಫಸ್ಟು ನಾವು ಸ್ಯಾರಿ ಮ್ಯಾಚಿಂಗನ್ನು ತೊಗೋಬೇಕು. ಸ್ಯಾರಿ ಮ್ಯಾಚಿಂಗ್ ಥ್ರೆಡನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಫಾಲ್ಸು ಸೀರೆಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಹಾಗೆ ತೊಗೊಳ್ಳಿ. ಸ್ವಲ್ಪ ಬಿಟ್ಟರು ನಡೆಯುತ್ತೆ, ಆದರೆ ತೊಗೊಳ್ಳಿ. ಸೀರೆ ಒಂದು ಕಲರು, ಬಾರ್ಡರ್ ಒಂದು ಕಲರ್ ಇರುತ್ತೆ, ಆಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಲರ್ ತೊಗೋಬೇಕು. ಸೀರೆ ಈ ಕಲರ್ ಇದೆ, ಬಾರ್ಡರ್ ಈ ಕಲರ್ ಇದೆ, ಆ ಥರ ಇದ್ದಾಗ ನೀವು ಬಾರ್ಡರ್ ಯಾವ ಥರ ಇದೆ ಅದನ್ನೇ ಸೆಲೆಕ್ಷನ್ ಮಾಡಬೇಕು. ಈ ಎಡ್ಜಿಗೆ ನಾವು ಕೊಡೋದ್ರಿಂದ ಇಲ್ಲಿ ಬಾರ್ಡರ್ ಯಾವ ಕಲರ್ ಇರುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನನ್ನ ಸ್ಯಾರಿ ಪೂರ್ತಿ ಇದೆ ಪಿಂಕ್ ಕಲರಲ್ಲಿದೆ. ಪಲ್ಲು ಮಾತ್ರ ರಾಮ ಗ್ರೀನಲ್ಲಿದೆ. ಸೀರೆ ಸೆರಗು ಮಾತ್ರ ಈ ಕಲರಲ್ಲಿದೆ. ಇನ್ನು ಪೂರ್ತಿ ಸ್ಯಾರಿ ಪಿಂಕಲ್ಲಿರೋದ್ರಿಂದ ನಾನು ಪಿಂಕನ್ನೇ ತೊಗೋತಾ ಇದ್ದೀನಿ. ನಿಮಗೇನಾದರೂ ಬಾರ್ಡರ್ ಒಂಥರ ಬಂದು ಸೀರೆ ಒಂಥರ ಬಂದಿದೆ, ಬಾರ್ಡರ್ ಯಾವ ಥರ ಇರುತ್ತೆ ಅದೇ ಕಲರ್ನ ತೊಗೋಬೇಕು. ಮತ್ತು ಚಿಕ್ಕ ಬಾರ್ಡರ್ ಇದ್ದು ಅಲ್ಲಿ ನೀವೇನು ಮಾಡ್ತೀರಿ, ಈಗ ಫಾಲ್ಸ್ನ ಹಾಕ್ತೀವಿ. ಹೀಗೆ ಫಾಲ್ಸ್ನ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಬಾರ್ಡರ್ ಅನ್ನೋದು ಚಿಕ್ಕದಾಗಿ ಇಷ್ಟೇ ಇರುತ್ತೆ, ಇನ್ನು ಈ ಕಡೆ ಸ್ಯಾರಿ ಬೇರೆ ಕಲರ್ ಇರುತ್ತೆ. ಆಗ ಏನು ಮಾಡಬೇಕು ಅಂತ ನೀವು ಕೇಳ್ತೀರಲ್ವಾ, ಈ ಎಡ್ಜಿಗೆ ಇಲ್ಲೇನು ಕಲರ್ ಇದೆ ಆ ಕಲರ್ ಥ್ರೆಡನ್ನು ನೀವು ಇಲ್ಲಿ ನೋಡಿ, ಈ ಕಲರ್ ಥ್ರೆಡ್ಡಲ್ಲಿ ಇಲ್ಲಿಗೆ ಹಾಕೊಳ್ತೀವಿ. ಇಲ್ಲಿ ಬಾರ್ಡರಿಂದ ಈ ಕಡೆ ಬೇರೆ ಕಲರ್ ಬಂದಿದೆ ಈ ಎಡ್ಜಿಗೆ ಆಗೋಕ್ಕೆ ಅನ್ನುವಾಗ ನೀವು ಇಲ್ಲಿ ಆ ಕಲರ್ ಇರುತ್ತೆ ಅದೇ ಕಲರ್ನ ಥ್ರೆಡ್ನ ತೊಗೋಬೇಕು. ಇಲ್ಲಿರೋ ಕಲರ್ ಥ್ರೆಡ್ಡು, ಇಲ್ಲಿರೋ ಕಲರ್ ಥ್ರೆಡ್ನ ತೊಗೋಬೇಕು. ಮತ್ತೆ ಒಬ್ಬರು ಕೇಳಿದ್ರಿ, ಒಂದು ಕಡೆ ಮಿಷಿನ್ ಹೊಲಿಗೆ ಹಾಕಿ ಇನ್ನೊಂದು ಕಡೆ ಹೆಮ್ಮಿಂಗ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಆ ರೀತಿ ಮಾಡ್ಬೋದು. ನಾವು ಎಡ್ಜಿಗೆ ಮಿಷಿನ್ ಹೊಲಿಗೆನ ಹಾಕೊಂಡು ಇಲ್ಲಿಗೆ ಹೆಮ್ಮಿಂಗನ್ನು ಆರಾಮಾಗಿ ಮಾಡ್ಕೋಬೋದು. ನಿಮ್ಮ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅನ್ಕೊತೀನಿ. ಇನ್ನು ಕೆಲವರು ಕೇಳಿರೋ ಪ್ರಶ್ನೆಗಳಿಗೆ ಈಗ ನಾನು ಇಲ್ಲಿ ಫಾಲ್ಸ್ ಹಾಕ್ತಾ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಸ್ಯಾರಿ ಕಲರ್ ಥ್ರೆಡನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫಾಲ್ಸನ್ನು ನಾವು ಸ್ಟಾರ್ಟಿಂಗು ಫೋಲ್ಡ್ ಮಾಡಬೇಕು. ಒಬ್ಬರು ಕೇಳಿದರು, ಮೇಡಮ್ ಸ್ಟಾರ್ಟಿಂಗು ಮತ್ತು ಲಾಸ್ಟು ಎರಡಕ್ಕೂ ಈ ರೀತಿ ಫೋಲ್ಡ್ ಮಾಡಬೇಕಾ ಅಂತ. ಹೌದು, ಫಸ್ಟು ಮತ್ತು ಲಾಸ್ಟು ಎರಡಕ್ಕೂ ಒಂದು ಅರ್ಧ ಇಂಚು ಅಥವಾ 1/4 ಇಂಚು ನಾವು ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು, ಫಿನಿಶಿಂಗ್ ಬರಬೇಕು ಅಂದರೆ. ನೋಡಿ, ಇಲ್ಲಿ ಹೊಲಿಗೆ ಹಾಕಿರೋದು ಫೋಲ್ಡ್ ಕಾಣಿಸ್ತಾ ಇದೆಯಾ ಎಡ್ಜಲ್ಲಿ, ಇದು ಒಳಗಡೆ ಹೋಗಬೇಕು. ಆ ಒಳಗಡೆ ಹೋಗೋ ಭಾಗಕ್ಕೆ ನಾವು ಹೀಗೆ ಮಡ್ಚ್ಕೋಬೇಕು. ನಾವು ಫಾಲ್ಸ್ನ ಐರನ್ ಮಾಡುವಾಗಲೂ ಬೇಕಾದರೆ ನಾವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಐರನ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನಾವಿಲ್ಲಿ ಮೆಜರ್ಮೆಂಟನ್ನು ತೊಗೋಬೇಕು. ನಾನು ಓದ್ ವಿಡಿಯೋದಲ್ಲಿ ಈ ರೀತಿ ನಮ್ಮ ಕೈಯನ್ನೇ ಹೀಗೆ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಡಿ ಅಂತ ಹೇಳಿದ್ದೆ. ನೀವು ಟೇಪಲ್ ಮಾಡ್ಕೋತೀನಿ ಅಂದರೆ ಒಂದು 9 ರಿಂದ 12 ಇಂಚ್ ತನಕ ಇಲ್ಲಿ ಟೇಪಲ್ ತೊಗೋಬೋದು. ಅದು ಬಿಟ್ಟರೆ ನಮ್ಮ ಕೈಯಲ್ಲಿ ನೋಡಿ, ನಮ್ಮ ಕೈಯಲ್ಲಿ ತೊಗೋತೀವಿ ಅಂದರೆ ಈ ರೀತಿ 1, 2 ಈ ರೀತಿನೂ ತೊಗೋಬೋದು. ಈ ರೀತಿನೂ ತೊಗೊಳ್ಳಿ, ಇಲ್ಲ ಈ ರೀತಿ ಮೆಜರ್ಮೆಂಟ್ನಾರು ತೊಗೊಳ್ಳಿ. ಟೇಪಲ್ ತೊಗೋತೀವಿ ಅಂದರೆ 9 ರಿಂದ 12 ತೊಗೋಬೋದು. 9 ಇಟ್ಕೊಳ್ಳಿ, 12 ಆದ್ರೂ ಇಟ್ಕೊಳ್ಳಿ. ಈ ರೀತಿ ನೀವು ಟೇಪಲ್ ಮಾಡ್ಕೋತಿರೋ, ಕೈಯಲ್ಲಿ ಮಾಡ್ಕೋತಿರೋ ಮಾಡಿಕೊಂಡು ಅಲ್ಲಿಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ಮಾರ್ಕ್ನ ಮಾಡಿಕೊಂಡು ಫಾಲ್ಸನ್ನು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಫೂಟ್ನ ಮೇಲೆ ಎತ್ಕೊಂಡು ಹೀಗೆ ಸೀರೆ ಒಳಗಡೆ ಸೂಜಿನ ಬಿಡಿ. ಒಬ್ಬರು ವನಿತಾ ಅವರೇ, ನೀವು ಮತ್ತೆ ಇನ್ನೊಬ್ರು ಕೇಳಿದ್ರಿ, ನೀವು ಈ ರೀತಿ ಸೀರೆನ ಹಾಕುವಾಗ ಸೀರೆ ನಮಗೆ ಗ್ರಿಪ್ಪಿಗೆ ಸಿಗ್ತಾ ಇಲ್ಲ, ಜಾರ್ ಹೋಗುತ್ತೆ, ನಮಗೆ ಹಾಕೋಕ್ಕೆ ಕಷ್ಟ ಆಗ್ತಿದೆ, ಅದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರಿ. ನಿಮ್ಗೆ ಏನು ಟಿಪ್ಸ್ ಅಂದರೆ, ನಾವು ಹಿಂಗೆ ಹಾಕುವಾಗ ತುಂಬ ಶೈನಿ ಇರುತ್ತೆ ಸೀರೆಗಳು, ಅದೆಲ್ಲ ಜಾರುತ್ತೆ ಅನ್ನುವಾಗ ನಾವು ಏನು ಮಾಡಬೇಕು, ಯಾವುದಾದ್ರೂ ವೆಯ್ಟ್ ಇರೋವಂಥದ್ದು ನೋಡಿ. ಈಗ ನನ್ನ ಹತ್ರ ಥ್ರೆಡ್ ಬಾಕ್ಸ್ ಇದೆ ಅಲ್ವಾ, ಇದು ವೆಯ್ಟ್ ಇದೆ, ಇದನ್ನು ಇಟ್ಕೋಬೋದು. ನನಗೆ ಜಾರದಾಗೆ ಹೀಗೆ ಇಟ್ಕೋಬೋದು. ನಿಮ್ಮ ಹತ್ರ ಏನಾದರೂ ವೆಯ್ಟ್ ಅಂದರೆ ಏನಾದರೂ ತುಂಬಿಕೊಂಡಿರೋಂಥ ಬಾಕ್ಸ್ಗಳು ಅಥವಾ ಏನಾದರೂ ತೂಕ ಇರೋವಂಥದ್ದು ಏನಾದರೂ ಇದ್ರೆ ಇಟ್ಕೊಳ್ಳಿ. ಬಾಕ್ಸ್ ಅಥವಾ ಈ ರೀತಿ ಯಾವುದಾದ್ರೂ ಬುಕ್ಕು ಹಿಂಗೇನಾದರೂ ವೆಯ್ಟ್ ಇರೋಂಥದ್ದನ್ನ ಇಟ್ಕೊಂಡ್ರೆ ಜಾರಲ್ಲ, ಅದು ಗ್ರಿಪ್ಪಾಗಿ ಇರುತ್ತೆ. ಅದನ್ನು ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈಗ ಇಟ್ಕೊಳ್ಳಿ, ಆ ವೆಯ್ಟ್ ಅನ್ನೋದನ್ನ ಹಾಗೆ ಇಟ್ಕೊಳ್ಳಿ, ಜಾರೋದಿಲ್ಲ, ಅದು ತೂಕ ಇರುತ್ತಲ್ವ, ಜಾರೋದಿಲ್ಲ. ಈಗ ನೀವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡಿ, ಇದೇನಿದೆ ಸೀರೆ ಒಂದು ಪಾಯಿಂಟ್ ಒಳಗಡೆ ಫಾಲ್ಸ್ ಇರಲಿ. ಈ ಪಾಯಿಂಟಿಂದ ಹೊರಗಡೆ ಹೀಗೆ ಈ ಸಮ ಇಟ್ಕೋಬೇಡಿ, ಮತ್ತೆ ಹೊರಗೆ ಹೋಗಬೇಡಿ. ಸಮ ಇಟ್ಕೊಂಡು ನೀವು ಬಿಗಿನರ್ಸ್ಗಳು ಹೊಲಿಗೆ ಆಗ್ತಾ ಇದು ಮುಂದೆ ಹೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿ, ಕರೆಕ್ಟ್ ಮೆಜರ್ಮೆಂಟು ಒಂದು ಪಾಯಿಂಟು ಈ ಸೀರೆ ಬಾರ್ಡ್ರಿಂದ ಒಳಗಡೆನೇ ತೊಗೊಳ್ಳಿ, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಪಾಯಿಂಟ್, ಒಂದು ನೂಲಿನಷ್ಟು ಒಳಗಡೆ ಇರಲಿ ಫಾಲ್ಸು. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಡ್ಜನ್ನು ನೀಟಾಗಿ ಹಾಕೊಂಡು ಹೋಗ್ಬೋದು. ಈಗ ಹಾಕಿದ್ರಿ ಅಲ್ವಾ, ಈಗ ಈ ಬಾಕ್ಸನ್ನು ಹೀಗೆ ಮುಂದೆ ಇಟ್ಕೊಳ್ಳಿ. ಸ್ವಲ್ಪ ದೂರನೇ ಹೀಗೆ ಇಟ್ಕೊಂಡು ನೋಡಿ, ಹೀಗೆ ನೀಟಾಗಿ ನೋಡಿಕೊಂಡು ಈ ರೀತಿ 1, 2 ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಹೀಗೆ
ಮೂವ್ ಮಾಡ್ಕೊಂಡು ಬನ್ನಿ. ಎಡ್ಜುಗಳು ಇವಾಗ ಏನಿಲ್ಲ, ಆರಾಮ್ಸಾಗಿ ಎಲ್ಲರೂ ಮುಗಿಬೋದು. ನೀವು ಜಾರುತ್ತೆ ಅಂತ ಕೇಳಿದ್ರಲ್ವ, ಅದಕ್ಕೆ ಈ ಟಿಪ್ಸು. ಆ ಥರ ವೆಯ್ಟ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಮೂವ್ ಮಾಡಿಕೊಂಡು ಮುಂದೆ ಇಟ್ಕೊಬಂದರೆ ಆಯಿತು. ಇದೇ ಥರ ಸ್ವಲ್ಪ ಹೊಲ್ದಂಗೆ ಹೀಗೆ ಮುಂದೆ ಬಾಕ್ಸ್ನ ಇಟ್ಕೊಂಡು ನಾವು ಬಾಕ್ಸು ಬುಕ್ಕು ನೀವೇನು ಇಟ್ಕೊಂಡಿರ್ತೀರಿ ವೆಯ್ಟ್ ಇರೋದು ಅದನ್ನ ಇಟ್ಕೊಂಡು ಪೂರ್ತಿ ಲೈನು ಹೀಗೆ ಮಾಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಎಡ್ಜಿಗೆ ಬಂದಮೇಲೆ ನೀವು ಹೀಗೆ ಬೇಕಾದರೆ ಸ್ಟಾಪ್ ಮಾಡಿಬಿಡಿ. ಇಷ್ಟಕ್ಕೇ ನೋಡಿ, ಈ ಥರ ಬಾಕ್ಸ್ನ ಎಡ್ ತನಕ ಹೀಗೆ ಇಟ್ಕೊಳ್ಳಿ. ಸೀರೆ ಜಾರುತ್ತೆ ಅನ್ನೋರು ಈಗ ಇಟ್ಕೊಂಡ್ರೆ ಸೀರೆ ಜಾರಲ್ಲ. ಮತ್ತು ನೀವಿಲ್ಲಿ ಮೂವ್ ಮಾಡ್ತಾ ಇರುವಾಗ ಸೂಜಿನ ಬಟ್ಟೆಯಲ್ಲೇ ಬಿಟ್ಟು ಮೂವ್ ಮಾಡ್ಕೋಬೇಕಾಗುತ್ತೆ. ಸೂಜಿನ ಅದು ಬಟ್ಟೆ ಒಳಗೆ ಬಿಡದೇ ಮೂವ್ ಮಾಡೋಕ್ಕೋದ್ರೆ ಇಲ್ಲಿನೂ ಅಷ್ಟೇ ಹೊಲಿಗೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಸೂಜಿ ಒಳಗೆ ಬಿಟ್ಟು ಮೂವ್ ಮಾಡ್ಕೋಬೇಕು. ಅದು ಒಂದು ನಿಮಗೆ ಟಿಪ್ಸು. ಮತ್ತು ಸೀರೆ ಜಾರದಾಗ ಇಟ್ಕೊಳ್ಳೋಕ್ಕೆ ಈ ರೀತಿ ವೆಯ್ಟ್ ಇರೋಂಥದ್ದು ಯಾವುದಾದ್ರೂ ಸರಿ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಹೀಗೆ ಇಟ್ಕೊಂಡ್ರೆ ಸೀರೆ ಜಾರಿ ಹೋಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫಾಲ್ಸ್ ಹಾಕುವಾಗ ಇನ್ನೊಂದು ರೀತಿ ಹೇಳ್ಕೊಟ್ಟಿದ್ದೀನಿ. ಹೋದ ವಿಡಿಯೋದಲ್ಲಿ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಈಗ ಒಂದು ಸೈಡ್ ಹಾಕೊಂಡ್ವಿ ಅಲ್ವಾ, ಬಿಗಿನರ್ಸ್ಗಳಿಗೋಸ್ಕರ ಹೇಳ್ತಿರೋದು ನಾನು. ಗೊತ್ತಿರೋರು ಇದೇನು ನಮಗೆ ಗೊತ್ತು ಅಂತ ಅನ್ಕೋಬೇಡಿ. ಗೊತ್ತಿರೋರಿಗೆಲ್ಲ ನಾವು ಮಾಡ್ತಿರೋದು ವಿಡಿಯೋ ಬಿಗಿನರ್ಸ್ಗಳಿಗೋಸ್ಕರ. ನಮ್ಮ ವ್ಯೂವರ್ಸ್ಗಳು ಕೇಳಿರ್ತಾರೆ, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಕೇಳಿರ್ತಾರೆ, ಅವ್ರಿಗೆ ಸಲುವಾಗಿ ಮಾಡ್ತಿರೋ ವಿಡಿಯೋ. ಗೊತ್ತಿದ್ದವ್ರಿಗೂ ಕೆಲವೊಂದೊಂದು ಟಿಪ್ಸು ಕೆಲವರಿಗೆ ಗೊತ್ತಿರಲ್ಲ. ನಾನು ಹೇಳ್ತಿರೋ ಟಿಪ್ಸಲ್ಲಿ ನಿಮಗೂ ಯಾವುದಾದ್ರೂ ಯೂಸ್ ಆಗ್ಬೋದು. ನೋಡ್ಕೊಳ್ಳಿ, ಆ ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನೋಡಿ, ಈ ರೀತಿ ಒಂದು ಬಟ್ಟೆನ ಇಟ್ಕೊಂಡು ನೀವು ಹೇಳ್ತೀನಿ ಏನು ಮಾಡೋದು ಅಂತ. ನೋಡಿ, ಐರನ್ನ ಬೇರೆ ಕಡೆ ಮಾಡ್ಕೋಬೋದು. ಆದರೆ ನಿಮಗೆ ಕ್ಯಾಮ್ರಾಗೆ ನಿಮಗೆ ರಿಯಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ನೋಡಿ, ಈ ರೀತಿ ನಾವು ಒಂದು ಸೈಡ್ ಹಾಕೊಂಡಾದ್ಮೇಲೆ ಸ್ವಲ್ಪ ಬಟ್ಟೆ ಮೇಲೆ ಸ್ವಲ್ಪ ಮಾಡ್ಕೋತಿದ್ದೀವಿ. ಏನಕ್ಕೆಂದರೆ ಡೈರೆಕ್ಟು ಸ್ಯಾರಿ ಮೇಲೆ ಇಟ್ಟರೆ ಜಾಸ್ತಿ ಹೀಟ್ ಆಗಿದ್ರೆ ಅದು ಸರಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಬಟ್ಟೆ ಮೇಲೆ ಹಾಗೆ ಸ್ವಲ್ಪ ನೋಡಿ, ಈ ರೀತಿ ನಾವು ಫಾಲ್ಸ್ ಹಾಕಿದ್ಮೇಲೆ ಹೀಗೆ ಐರನ್ ಮಾಡ್ಕೊಳ್ಳೋದ್ರಿಂದ ಈಗೆಲ್ಲ ಫಾಲ್ಸ್ಗಳು ರೆಡಿನೇ ಬರ್ತಾ ಇರೋದ್ರಿಂದ, ನೀರಿಗೆ ಹಾಕೊಳ್ತಾ ಇರೋದ್ರಿಂದ ಸ್ವಲ್ಪ ಗೀರೆಲ್ಲ ಬಂದಿರುತ್ತೆ ಅಲ್ವಾ, ಆ ಗೀರೆಲ್ಲ ಐರನ್ ಮಾಡ್ಕೊಳ್ಳೋದ್ರಿಂದ ಹೋಗುತ್ತೆ. ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೀರೆಲಿ ನೋಡಿ ತೋರಿಸ್ತೀನಿ, ಸೀರೆ ಫೋಲ್ಡ್ ಮಾಡಿದಾಗ ಈ ರೀತಿ ಗೀರು ಬಂದಿರುತ್ತೆ ಅಲ್ವಾ, ಅದನ್ನು ಗೀರು ಹೋಗುತ್ತೆ. ನಾವು ಈ ರೀತಿ ಒಂದು ಕಡೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಫಾಲ್ಸನ್ನು ಐರನ್ ಮಾಡ್ದಂಗೆ ಆಯಿತು. ಈ ಸ್ಯಾರಿನ ಗೀರೇನಿರುತ್ತೆ ಅದನ್ನು ಐರನ್ ಮಾಡ್ದಂಗೆ ಆಯಿತು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನಾನು ಮೆಥಡ್ 1 ತೋರಿಸಿದ್ದೀನಲ್ವಾ, ಅದಾದ್ರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಈ ರೀತಿ ಬಿಗಿನರ್ಸ್ಗಳು ಈ ರೀತಿ ಒಂದ್ಸಲ ಐರನ್ ಮಾಡ್ಕೊಂಡ್ರೆ ಇಲ್ಲಿ ಗೀರೆಲ್ಲ ಬಂದಿರುತ್ತೆ ಅಲ್ವಾ, ಫಾಲ್ಸೊಂದು ಸಹ ಅದು ಎಲ್ಲ ಅವಾಯ್ಡ್ ಆಗುತ್ತೆ. ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಬೇಕು ಅಂದರೆ ನೀವು ಈ ರೀತಿ ಐರನ್ನ ಮಾಡ್ಕೊಳ್ಳಿ ಒಂದು ಸೈಡು. ನಾನಿಲ್ಲಿ ಮಿಷಿನ್ ಮೇಲೆ ನಟ್ಗಳಿರೋದ್ರಿಂದ ಇಲ್ಲಿ ನೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಿಮಗೆ ಶಾಂಪಲ್ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ನಟ್ಗಳಿರುತ್ತೆ, ಈ ರೀತಿ ಇಲ್ಲಿ ಇಟ್ಕೊಂಡು ಮಾಡೋಕ್ಕೆ ಆಗೋದಿಲ್ಲ. ನಿಮಗೆ ನೋಡ್ಕೊಳ್ಳಿ ಅಂತ ಸುಮ್ಮನೆ ಹಾಗೆ ತೋರಿಸಿದ್ದು ಅಷ್ಟೇ. ಈಗ ಮಾಡ್ತೀವಿ ಅಂದರೆ ಹೀಗೆ ಮಾಡ್ಕೊಳ್ಳಿ. ಒಂದು ಸೈಡ್ ಹೊಲಿಗೆನ ಹಾಕೊಂಡು ಈ ರೀತಿ ಐರನ್ ಮಾಡ್ಕೊಂಡ್ರೆ ಎಡ್ಜು ಸೀರೆನೂ ಐರನ್ ಮಾಡ್ದಂಗೆ ಆಗುತ್ತೆ, ಫಾಲ್ಸು ಐರನ್ ಆದಂಗೆ ಆಗುತ್ತೆ, ಎರಡೂ ಆಗುತ್ತೆ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ಐರನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ಓಕೆ. ಫಾಲ್ಸಲ್ಲಿ ರೆಡಿ ಟು ಯೂಸ್ ಅಂತ ಬಂದಿರುತ್ತೆ. ಆ ಫಾಲ್ಸ್ಗಳಾದರೆ ರೆಡಿ ಇರೋದ್ರಿಂದ ಅದನ್ನೇನೋ ನೀವು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಅಂದರೆ ನೀವು ಒಂದ್ಸಲ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬರೀ ನೀರಲ್ಲಿ ಹಾಗೆ ಹಾಕ್ಬಿಟ್ಟು ಒಣಗಿಸ್ಕೊಂಡು ಡ್ರೈ ಆದಮೇಲೆ ಐರನ್ನ ಮಾಡ್ಕೊಂಡು ಅಟ್ಯಾಚ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿನಾದರೂ ಮಾಡಿ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಇಲ್ಲೂ ಐರನ್ ಆಗುತ್ತೆ ಅಲ್ವಾ, ಇಲ್ಲೂ ಐರನ್ ಆಗೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಮಾಡೋಕ್ಕಾಗಲಿಲ್ಲ ಮಿಷಿನ್ ಮೇಲೆ, ಹಾಗೆಯೇ ಸುಮ್ಮನೆ ನಿಮಗೆ ಈ ರೀತಿ ಮಾಡ್ಕೊಳ್ಳಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿ ಮಾಡ್ಕೊಂಡಾದ್ಮೇಲೆ ಐರನ್ನ ಆದರೆ ಮಾಡ್ಕೊಳ್ಳಿ, ಆಗಲಿಲ್ಲ ಅಂದರೆ ನೋಡಿ ಈ ರೀತಿ. ಈಗ ನಾವಿಲ್ಲಿ ನಿಲ್ಲಿಸಿದ್ವಿ ಅಲ್ವಾ, ಐರನ್ ಮಾಡೋದಿಲ್ಲ ಅಂದರೆ ಅಲ್ಲಿಂದನೇ ಈಗ ನೋಡಿ ಹೀಗೆ ನಾವು ಹೀಗೆ ಹೊಲ್ಕೊಂಡು ಬಂದಿದ್ದೀವಿ, ಎಡ್ಜಿಗೆ ನಿಲ್ಲಿಸ್ಕೊಳ್ತೀವಿ. ನಾವು ಐರನ್ ಮಾಡ್ಕೊಳ್ಳೋದಿಲ್ಲ, ಏನು ತೆಗೆಯೋದಿಲ್ಲ ಅಂದರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ಳಿ. ಈಗ ಬಂದ್ವಿ ಅಲ್ವಾ, ಸೂಜಿನ ಅದರೊಳಗೆ ಹಾಗೆಯೇ ಬಿಟ್ಬಿಟ್ಟು ಹೀಗೆ ನಮ್ಮ ಕಡೆ ಸ್ಟ್ರೈಟ್ ಮಾಡ್ಕೋಬೇಕು. ಈಗ ಈ ಎಡ್ಜನ್ನು ನಮ್ಮ ಕಡೆ ಸ್ಟ್ರೈಟ್ ಮಾಡ್ಕೋಬೇಕು. ಫಾಲ್ಸ್ ಹಾಕೋಕ್ಕಿಂತ ಮುಂಚೆ ನಾವು ಮಿಷಿನ್ ಮೇಲೆ ಬಟ್ಟೆ ಫಾಲ್ಸ್ ಅಂತ ಅಲ್ಲ, ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೂರೋಕ್ಕಿಂತ ಮುಂಚೆ ನೀಟಾಗಿ ಮಿಷಿನೆಲ್ಲ ಒರೆಸ್ಕೋಬೇಕು. ಏಕೆಂದರೆ ಇಲ್ಲೆಲ್ಲ ಆಯಲ್ ಇದ್ದರೆ ಇದು ನಮ್ಮ ಬಟ್ಟೆಗೂ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಮಿಷಿನ್ ಅನ್ನೋದನ್ನ ನೀಟಾಗಿ ಒರೆಸ್ಕೊಬಿಡಿ ಫಸ್ಟು ಸ್ಟಾರ್ಟಿಂಗು. ನೋಡಿ, ಈ ಥರ ನೀಟಾಗಿ ಹೀಗೆ ಮಾಡಿ, ಹೀಗೆ ಮಾಡೋದ್ರಿಂದ ಅಲ್ಲಿ ರಿಂಕಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ಈಗ ಸ್ಟ್ರೈಟಾಗಿ ಮತ್ತೆ ಇಲ್ಲಿ ಎಡ್ಜಿಗೆ ಬರ್ತಿರಲ್ವಾ, ಸೂಜಿನ ಬಟ್ಟೆ ಒಳಗಡೆ ಬಿಟ್ಬಿಡಿ. ಹೀಗೆ ಬಟ್ಟೆ ಒಳಗಡೆ ಬಿಟ್ಕೊಂಡು ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕೀಗ. ಹೀಗೆ ಫ್ರೆಂಡ್ಸ್, ನೀಟಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ರೀತಿ ನೀಟ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಎಲ್ಲ ಸ್ಟ್ರೈಟ್ ಮಾಡ್ಕೊಬಿಡಿ.
ಇಲ್ಲಿ ಎಡ್ಜು ಯಾರು ಬೇಕಾದರೂ ಹಾಕ್ಬೋದು. ಈಗ ತಾನು ಕಲಿತಿರೋರ್ಗೂ ಇಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ, ನೀಟಾಗಿ ಬಂದುಬಿಡುತ್ತೆ. ನಾವು ಇಲ್ಲಿ ಹಾಕುವಾಗ ರಿಂಕಲ್ಸು ಮತ್ತು ಇದ್ರೊಳಗಡೆ ಅಂದರೆ ಏರ್ ತುಂಬ್ಕೊಂಡಾಗೆ ಈ ಥರ ನೋಡಿ ಈಗ ಹೆಂಗೆಂಗೋ ಮಾಡ್ತೀವಿ ಅಂದರೆ ಈಗ ಉಬ್ದಾಗೆ ಎಲ್ಲ ಆಗುತ್ತೆ ಅಲ್ವಾ, ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ನಾವು ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ನೀಟಾಗಿ ಇಲ್ಲಿ ನೋಡಿ ಈಗ ಹೇಳಿದ್ರೆ ನೀಟಾಗಿ ಒಂದು ಸಮ ಇರಬೇಕು. ಈ ಕಡೆ ನಾವು ಕೈ ಇಟ್ಟರೆ ಆ ಲೆವೆಲ್ಲಿಗೆ ಇಟ್ಕೊಂಡು ನೀಟಾಗಿ ಹಾಕೊಂಡು ಹೋಗಿ. ಕಷ್ಟ ಏನಿಲ್ಲ ಫ್ರೆಂಡ್ಸ್, ಕಲಿಯುವಾಗ ನಿಮಗೆ ಒಂದು ಸೀರೆ 2 ಸೀರೆ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ, 3ನೇ ಸೀರೆ ನೀವೇ ಚೆನ್ನಾಗಿ ಹಾಕೊಂಡು ಹೋಗ್ತೀರಾ. ಈ ರೀತಿ ನೀಟ್ ಮಾಡಿಕೊಂಡು ಇಲ್ಲಿಗೊಂದು ಕೈ ಇಟ್ಕೊಂಡು ಇಲ್ಲಿಗೊಂದು ಕೈ ಇಟ್ಕೊಳ್ಳಿ. ನಾವು ಈ ರೀತಿ ಸ್ಟಾರ್ಟ್ ಮಾಡಿಕೊಂಡು ಕೈನ ಹೀಗಿಟ್ಕೊಂಡು ನೋಡಿ, ನಿಮಗೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಈಗ ಬನ್ನಿ, ಸ್ಟಾಪ್ ಮಾಡಿ ಸೂಜಿನ ಒಳಗಡೆ ಬಿಡಿ. ಈಗ ಸೂಜಿ ಯಾವಾಗಲೂ ನಾವೆಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಿ ಬಟ್ಟೆ ಒಳಗಡೆ ಬಿಡಬೇಕು. ಮತ್ತು ಹೀಗೆಲ್ಲ ಸರಿ ಮಾಡಿಕೊಂಡು ನೀಟಾಗಿ ಹೀಗೆ ಇಟ್ಕೊಂಡು ಮತ್ತೆ ಹೀಗೆ ಇದೇ ಥರ ಸ್ವಲ್ಪ ದೂರನೇ ಮಾಡ್ಕೊಂಬನ್ನಿ. ಬಿಗಿನರ್ಸ್ಗಳಾದ್ರಿಂದ ಒಂದೇ ಸಲ ಲೆಂತ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹೀಗೆ ಕೈ ಜೋಪಾನ ಫ್ರೆಂಡ್ಸ್. ಪಕ್ಕದಲ್ಲಿ ಹೀಗೆ ಸೂಜಿ ಪಕ್ಕ ಸ್ಟಾರ್ಟಿಂಗು ನೀವು ಕಲಿತಿರೋರಾದರೆ ಪಕ್ಕ ಹೋಗಬೇಡಿ, ಹೀಗೆ ಸ್ವಲ್ಪ ದೂರನೇ ಹೀಗೆ ಇಟ್ಕೊಂಡು ಹೀಗೆ ದೂರನೇ ಇಟ್ಕೊಳ್ಳಿ. ಇಲ್ಲೂ ನೀವು ನೀಟಾಗಿ ಈಗ ಅಂದ್ಕೊಂಡು ಈ ಕಡೆ ಹೀಗೆ ನೀಟ್ ಮಾಡಿಕೊಂಡು ಈಗ ಒಂದ್ಸಲ ಮಾಡಿಬಿಟ್ಟು ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಹೀಗೆ ಹಾಕೊಂಡು ಮತ್ತೆ ಸ್ಟಾಪ್ ಮಾಡಿ ಸೂಜಿನ ಬಟ್ಟೆ ಒಳಗಡೆ ಬಿಡಿ. ಹೀಗೆ ಸ್ವಲ್ಪ ದೂರ ನೀವು ಸ್ಟಿಚ್ ಮಾಡಿಕೊಂಡು ಈ ರೀತಿ ಬಟ್ಟೆಗಳನ್ನೆಲ್ಲ ನೀಟ್ ಮಾಡಿಕೊಂಡು ಹೊಲಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಹೇಳಿದ್ನಲ್ಲ, ಈ ಕಡೆ ಬಾರ್ಡರ್ ಚಿಕ್ಕದಾಗಿ ಬಂದು ಈ ಕಡೆ ಬೇರೆ ಕಲರ್ ಬಂದು ಮತ್ತು ಈ ಕಡೆ ಬೇರೆ ಕಲರ್ ಬಂದಿದ್ರೆ ಇಲ್ಲಿ ಏನು ಕಲರ್ ಇದೆ ಸೀರೆ ಅದೇ ಕಲರ್ ಥ್ರೆಡ್ನ ಹಾಕೋಬೇಕು. ಅದೇ ಕಲರ್ ಥ್ರೆಡ್ನ ಹಾಕೊಂಡು ಹೊಲಿಗೆ ಹಾಕೊಂಡು ಫ್ರೆಂಡ್ಸ್, ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ, ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದೇ ರೀತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅವರು ಒಂದು ಸೀರೆಗೆ ಹಾಕಿದ್ರಂತೆ, ಅದು ಸರಿ ಬರಲಿಲ್ವಂತೆ, ಮತ್ತು ಸೀರೆ ಶೈನಿಂಗ್ ಇರೋದ್ರಿಂದ ಜಾರಿ ಹೋಗ್ತಿತ್ತಂತೆ. ಅದಕ್ಕೆ ಅವರು ಕಮೆಂಟ್ ಹಾಕಿದ್ರು, ಅಕ್ಕ ಈ ಥರ ಆಗ್ತೈತೆ, ನಾನು ಯಾವ ಥರ ಮಾಡೋದು ಆ ಥರ ಆದರೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರು. ಅದಕ್ಕೋಸ್ಕರ ಹಾಕ್ಕೊಡ್ತಾ ಇದ್ದೀನಿ. ಕಲಿಯುವಾಗ ಏನೂ ಗೊತ್ತಿರಲ್ಲ ಫ್ರೆಂಡ್ಸ್, ಅವ್ರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಆದರೆ ಅವ್ರಿಗೂ ಖುಷಿ, ನನಗೂ ಖುಷಿ. ನಾನು ಹೇಳ್ಕೊಡ್ತಿರೋದನ್ನೆಲ್ಲ ಕಲಿತಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಫಾಲ್ಸಲ್ಲಿ ಕಮ್ಮಿ ರೇಟಿಂದು ಇರುತ್ತೆ, ಜಾಸ್ತಿ ರೇಟಿಂದು ಇರುತ್ತೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. 20 ರೂಪಾಯಿ, 25 ರೂಪಾಯಿ, 15 ರೂಪಾಯಿ ಹೀಗೆಲ್ಲ ಇರುತ್ತೆ. ಸ್ವಲ್ಪ ಜಾಸ್ತಿ ಇರೋದು ಲೆಂತ್ ಜಾಸ್ತಿ ಬರುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಕಮ್ಮಿ ಇರೋದು ರೈಟ್ ಕಮ್ಮಿ ಇರೋವಂಥದ್ದು. ಫಾಲ್ಸು ಸ್ವಲ್ಪ ಲೆಂತು ಕಮ್ಮಿ ಇರುತ್ತೆ, ರೈಟು ಕಮ್ಮಿ ಇರುತ್ತೆ. ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಅದನ್ನು ತೊಗೊಳ್ಳಿ. ಒಂದೊಂದು ಕಡೆ ಒಂದೊಂದು ರೈಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಮತ್ತೆ ಮೂಲೆಗೆ ಬಂದಮೇಲೆ ಇಲ್ಲೂ ಫೋಲ್ಡ್ ಮಾಡಿದ್ದೀನಿ. ಪಾಪ ಕೇಳಿದ್ರು ಒಬ್ಬರು ಎಡ್ಜಲ್ಲೂ ಫೋಲ್ಡ್ ಮಾಡಬೇಕಂತ. ಖಂಡಿತವಾಗ್ಲೂ ಮೇಡಮ್, ಫಸ್ಟು ಮತ್ತು ಸ್ಟಾರ್ಟು 2 ಕಡೆಯಲ್ಲೂ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಆಗಲೇ ಫಿನಿಶಿಂಗ್ ಅನ್ನೋದು ಬರೋದು. ಈಗ ಎಡ್ಜಲ್ಲಿ ಸೂಜಿನ ಬಿಟ್ಟೆ ಅಲ್ವಾ, ಮತ್ತೆ ಈಗ ಟರ್ನ ಮಾಡಿಕೊಂಡು ನನ್ನ ಕಡೆ ನೋಡಿ, ಹೀಗೆ ನನ್ನ ಕಡೆ ಸ್ಟ್ರೈಟಾಗಿ ಹೀಗೆ ಇಟ್ಕೊಳ್ಳಿ. ಈಗ ನಾನು ಹೇಗೆ ನನ್ನ ಕಡೆ ಇಟ್ಕೊಂಡೆ, ನೀವು ನಿಮ್ಮ ಕಡೆ ಸ್ಟ್ರೈಟಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೀಟ್ ಮಾಡಿಕೊಂಡು ಮತ್ತೆ ಹಿಂಗೆ ನೋಡಿ, ಇಲ್ಲಿ ಗಾಳಿ ಬಬಲ್ಸ್ ಏನು ಇರಬಾರ್ದು, ನೀಟಾಗಿ ಹೀಗೆ ಇದು ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಹೀಗೆ ಎಳ್ದಿಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಎಡ್ಜಿ ಬಂದಮೇಲೆ ಈ ರೀತಿ ರಫ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ನನಗೆ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲಿ ಟಾಕ ಮಾಡೋದು ಅಂತ ಹೇಳ್ತಾರೆ, ರಫ್ ಮಾಡೋದು ಅಂತ ಹೇಳ್ತಾರೆ. ಹಿಂದೆ ಮುಂದೆ ಮಾಡಿ ಇಲ್ಲಿ ಎಡ್ಜಲ್ಲಿ ಇದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಥ್ರೆಡ್ ಉಳಿದಿದ್ರೂ ಬಿಡಬೇಡಿ, ನೀಟಾಗಿ ಕಟ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ, ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಇಲ್ಲಿ ನರ್ಗೆಗಳು ಏನಿರೋದಿಲ್ಲ ನೋಡಿ, ಇಲ್ಲೆಲ್ಲ ಹೀಗೆ ಗೀರ್ ಇದೆ ಅಲ್ವಾ, ಇಲ್ಲಿ ಐರನ್ ಮಾಡಿಕೊಂಡ್ರೆ ಅಷ್ಟಿರಲ್ಲ. ನಾವು ಮತ್ತೆ ನರ್ಗೆಗಳನ್ನ ಹಿಡಿಯುವಾಗ ನೀಟಾಗಿ ಕೂರುತ್ತೆ. ಅದೇ ಫೋಲ್ಡಿಂಗಿಗೆ ಫೋಲ್ಡ್ ಆಗೋಕ್ಕಿಂತ ನಾವು ಹೊಸದಾಗಿ ನರ್ಗೆ ಇಟ್ಕೊತೀವಲ್ವ, ಆಗ ನೀಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಹಾಕಿದ್ದೀನಿ ಅಲ್ವಾ, ನೋಡಿ ಹೀಗೆ ಹಾಕಿದ್ದೀನಿ ಅಲ್ವಾ, ಅದನ್ನೇ ನೋಡಿ, ಇಲ್ಲೇನಾದರೂ ಕಾಣಿಸ್ತಾ ಇದೆಯಾ?
ನೋಡಿ ಇಲ್ಲಿ ಹೊಲಿಗೆ ಹಾಕಿದ್ದೀನಿ ನಾನು, ಅದನ್ನೇ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ. ಫಾಲ್ಸ್ ಹಾಕಿದ್ದೀನಲ್ವಾ, ನೋಡಿ ಏನಾದ್ರು ಕಾಣಿಸ್ತಿದೆ. ಅದಕ್ಕೆ ಕರೆಕ್ಟ್ ಮ್ಯಾಚಿಂಗ್ ತೊಗೊಂಡ್ರೆ ನಾವು ಸ್ಯಾರಿ ಮ್ಯಾಚಿಂಗು ನೋಡಿ ಹೊರಗಡೆಯಿಂದ ಏನು ಕಾಣಿಸೋದಿಲ್ಲ, ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಬಂದಿರುತ್ತೆ. ನೋಡಿ ನಾನು ಸ್ವಲ್ಪ ಹಾಗೇ ಐರನ್ ಮಾಡಿದ್ದಕ್ಕೆ ನೋಡಿ ಸ್ವಲ್ಪ ಇಲ್ಲಿ ಲೈನ್ ಕಾಣಿಸ್ತಾ ಇಲ್ಲ, ನೋಡಿ ಇಲ್ಲಿಂದ ಲೈನ್ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಈ ಟಿಪ್ಸ್ನ ಬೇಕು ಅಂದರೆ ಫಾಲೋ ಮಾಡಿ. ಒಂದು ಸೈಡು ಫಾಲೋ ಹಾಕೋಬಿಟ್ಟು ಐರನ್ನ ಮಾಡ್ಕೊಂಡ್ರೆ ಸ್ಯಾರಿ ಬಾರ್ಡರು ಐರನ್ ಆದಂಗಾಯಿತು, ಫಾಲ್ಸು ಐರನ್ ಆದಂಗಾಯಿತು, ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ನೀವು ಫಾಲ್ಸ್ನ ಹಾಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆರಾಮಾಗಿ ಹಾಕೋಬೋದು. ಮತ್ತು ಇನ್ನೇನು ಡೌಟ್ ಕೇಳಿದ್ರಿ? ಮತ್ತು ಇನ್ನೊಬ್ಬರು ಡೌಟ್ ಕೇಳಿದ್ರು, ಮೇಡಮ್ ನೀವು ಪಲ್ಸು ಮತ್ತು ಇದು ಹಾಕೊಳ್ಳೋದಕ್ಕೆಲ್ಲ ರೈಟ್ ಎಷ್ಟು ತೊಗೋತೀರಿ ಅಂತ. ಮೇಡಮ್ ಎಲ್ಲ ಕಡೆ ಒಂದೇ ರೇಟ್ ಇರಲ್ಲ, ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೇಟ್ ಅನ್ನೋದು ಇರುತ್ತೆ, ವೇರಿಯೇಷನ್ ಇದ್ದೇ ಇರುತ್ತೆ. ನಮ್ಮ ಕಡೆ ರೇಟ್ನ ನಾನು ಹೇಳ್ಬೋದು, ಆದರೆ ನಿಮ್ಮ ಕಡೆ ಅದೇ ರೇಟ್ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕಡೆ ಏನು ರೇಟಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅದೇ ರೇಟನ್ನು ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಮ್ಮ ಕಡೆ ಇರೋ ರೇಟು ನಿಮ್ಮ ಕಡೆ ಇರೋಲ್ಲ. ನಮ್ಮ ಕಡೆ ಈಗ ನಾವು 50, 60, 70 ತನಕ ತೊಗೋತಾರೆ. ಒಬ್ಬೊಬ್ಬರು ಟೈಲರ್ಸು ಒಂದೊಂದು ರೀತಿ ತೊಗೊಳ್ತಾರೆ. ನಿಮ್ಮ ಕಡೆ ಹೇಗಿದೆ ನೋಡಿಕೊಂಡು ನಿಮ್ಮ ಕೆಲಸದ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ರೇಟ್ನ ಹೇಳ್ಬೋದು. ಇದೇ ರೀತಿ ನಿಮಗೂ ಯಾರಿಗಾದರೂ ನಾನು ಮಾಡೋ ವರ್ಕ್ಗಳಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ಕೇಳಿ. ಇದೇ ರೀತಿ ಅರ್ಥ ಆಗದೆ ಇರೋದನ್ನ ನಾನು ಈ ರೀತಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್, ಹಾಗೆ ಲೈಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.